ನಮಸ್ಕಾರ ವೀಕ್ಷಕರೇ. ತಿರುಪತಿ ತಿಮ್ಮಪ್ಪ ಅಂದ್ರೆ ಅನೇಕ ಜನ ಭಕ್ತಾದಿಗಳ ಭಾವನೆ. ಅಂತಹ ಭಾವನೆಗಳಿಗೆ ಧಕ್ಕೆ ಆಗಿದ್ದು ಅಂತ ಅಂದ್ರೆ ಅಲ್ಲಿನ ಸಿಎಂ ಚಂದ್ರಬಾಬು ನಾಯ್ಡು ಅವರು ನೀಡಿರುವಂತಹ ಒಂದು ಸ್ಟೇಟ್ಮೆಂಟ್, ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ಕಲಬೆರಕೆಯ ತುಪ್ಪವನ್ನ ಬಳಕೆ ಮಾಡಲಾಗಿತ್ತು, ದನದ ಮಾಂಸವನ್ನ ಬಳಕೆ ಮಾಡಲಾಗಿತ್ತು, ಇಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿದೆ ಕೋಟ್ಯಾಂತರ ಭಕ್ತಾದಿಗಳ ಭಾವನೆಗಳಿಗೆ ಅತಿ ದೊಡ್ಡ ಧಕ್ಕೆ ಆಗಿತ್ತು, ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ತಿರುಪತಿ ಲಡ್ಡುವಿನಲ್ಲಿ ತುಪ್ಪಾನೇ ಇರಲಿಲ್ಲ ಅಂದ್ರೆ ಅಲ್ಲಿ ನಿಜಕ್ಕೂ ಕಲಬೆರಕೆ ಆಗಿದ್ದೇನು, ಯಾವುದನ್ನ ಬಳಸಿ ತಿರುಪತಿ ಲಡ್ಡುವನ್ನ ತಯಾರು ಮಾಡಲಾಗ್ತಾ ಇತ್ತು, SIT ಸಲ್ಲಿಕೆ ಮಾಡಿರುವ ಅಥವಾ SIT ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡಿರುವಂತಹ ಅಂಶಗಳು ಹೇಗಿದೆ, ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿ ಈ ಎಪಿಸೋಡ್ನಲ್ಲಿ ಮಿಸ್ ಮಾಡದೆ ನೋಡಿ. ನಮಸ್ಕಾರ ವೀಕ್ಷಕರೇ. ತಿರುಪತಿ ತಿಮ್ಮಪ್ಪ ಕೋಟ್ಯಾಂತರ ಭಕ್ತಾದಿಗಳನ್ನ ಹೊಂದಿರುವ ದೇವರು. ಜಾತಿ ಧರ್ಮ ಎಲ್ಲವನ್ನ ಬದಿಗಿಟ್ಟು ಎಲ್ಲರೂ ಕೂಡ ಒಟ್ಟಾಗಿ ದರ್ಶನ ಮಾಡುವುದು ತಿರುಪತಿ ತಿಮ್ಮಪ್ಪನದ್ದೇ. ಸೊ ಅಂತಹ ಭಕ್ತಾದಿಗಳಿಗೆ ಅತಿ ದೊಡ್ಡ ಧಕ್ಕೆ ಆಗಿದ್ದು, ಅವರ ಭಾವನೆಗಳಿಗೆ ಧಕ್ಕೆ ಆಗಿದ್ದು, ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗೋದಕ್ಕೆ ಕಾರಣ ಆಗಿದ್ದು ಅಲ್ಲಿನ ಸಿಎಂ ಚಂದ್ರಬಾಬು ನಾಯ್ಡು ಅವರು ಒಂದು ಗಂಭೀರ ಆರೋಪ ಮಾಡ್ತಾರೆ. ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ತುಪ್ಪ ಇರಲಿಲ್ಲ, ಬದಲಾಗಿ ಅಲ್ಲಿ ಪ್ರಾಣಿ ಮಾಂಸವನ್ನ ಬಳಕೆ ಮಾಡಿ ಲಡ್ಡು ತಯಾರು ಮಾಡಲಾಗ್ತಾ ಇತ್ತು ಅಂತ. ಅಲ್ಲಿಗೆ ನೋಡಿ ಇಡೀ ಭಕ್ತಾದಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು, ಆತಂಕಕ್ಕೆ ಒಳಗಾದ್ರು, ಅವರ ಭಾವನೆಗಳಿಗೆ ಅತಿ ದೊಡ್ಡ ಧಕ್ಕೆ ಆಗ್ಬಿಡ್ತು. ಅಯ್ಯೋ, ನಿಜಕ್ಕೂ ತಿರುಪತಿ ತಿಮ್ಮಪ್ಪನ ಲಡ್ಡು ಶುದ್ಧವಾಗಿರ್ಲಿಲ್ವಾ, ಅದು ಅಶುದ್ಧ ಆಗ್ಬಿಡ್ತಾ, ಯಾರ ಪಾಪಿಗಳು, ಯಾರು ಹಾಗೆ ಮಾಡಿದ್ದು, ಇಂತಹ ಅನೇಕ ಪ್ರಶ್ನೆಗಳು ಕಾಡತೊಡಗಿತ್ತು. ಪ್ರಮುಖವಾಗಿ 3 ಕಂಪನಿಗಳು ಯಾರು ತುಪ್ಪ ಪೂರೈಕೆ ಮಾಡ್ತೀವಿ ಅಂತ ಟೆಂಡರ್ ಅನ್ನ ಪಡೆದುಕೊಂಡಿದ್ರಲ್ಲ, ಆ 3 ಕಂಪನಿಗಳು ಕೂಡ ಶುದ್ಧವಾದ ತುಪ್ಪವನ್ನ ಕಳಿಸ್ಲೇ ಇಲ್ಲ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಏನ್ ಬೆಳವಣಿಗೆ ಆಗಿದೆ, ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿರುವಂತಹ ಈ ಪ್ರಕರಣದಲ್ಲಿ ಅಟ್ ಪ್ರೆಸೆಂಟ್ ಆಗಿರುವಂತಹ ಬೆಳವಣಿಗೆ ಏನು, SIT ಹೇಳ್ತಾ ಇರುವಂತಹ ಪ್ರಕಾರ ನಿಜಕ್ಕೂ ತುಪ್ಪ ಇರ್ಲಿಲ್ವಾ ಅಥವಾ ತುಪ್ಪ ಇತ್ತ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿ ಕೊನೆ ತನಕ ಈ ಎಪಿಸೋಡ್ ಅನ್ನ ಮಿಸ್ ಮಾಡದೆ ನೋಡಿ. ಹೌದು, ಸುಪ್ರೀಂ ಕೋರ್ಟ್ ಸೂಚನೆಯಂತೆ CBI ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಅಲ್ಲಿ ಪ್ರಮುಖವಾಗಿ ಒಂದು ವಿಶೇಷ ತಂಡವನ್ನ ಕೂಡ ರಚನೆ ಮಾಡಲಾಗುತ್ತೆ. ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ತುಪ್ಪ ಇತ್ತಾ ಅಥವಾ ಕಲಬೆರಕೆ ಇತ್ತಾ, ಯಾರು ಆ ಕಲಬೆರಕೆ ಮಾಡಿದ್ದು, ಯಾವ ಕಂಪನಿಯವರು ಈ ರೀತಿ ಮಾಡಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾಗ್ತಾ ಹೋಗುತ್ತೆ. ಅಲ್ಲಿಂದ ಅಧಿಕೃತವಾಗಿ ಯಾವಾಗ SIT ಈ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಳ್ಳುತ್ತೋ 3 ಪ್ರಮುಖ ಕಂಪನಿಗಳು ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಟೆಂಡರ್ ಅನ್ನ ಪಡೆದುಕೊಂಡಿರ್ತಾರೆ ತುಪ್ಪ ಪೂರೈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದೇ 3 ಕಂಪನಿಗಳ ಪ್ರಮುಖರನ್ನ SIT ವಶಕ್ಕೆ ಪಡೆದುಕೊಳ್ಳುತ್ತೆ, ಅಂದ್ರೆ ಬಂಧನ ಆಗುತ್ತೆ. ಅಲ್ಲಿ 4 ಬಂಧನ ಆಗ್ತಾ ಇದ್ದಂತೆ ಅವರೇ ಹೈಕೋರ್ಟ್ ಮೆಟ್ಟಿಲು ಹತ್ತುತ್ತಾರೆ, ಜಾಮೀನು ಕೋರಿ ಒಂದು ಅರ್ಜಿ ಕೂಡ ಸಲ್ಲಿಕೆ ಆಗುತ್ತೆ. ಈಗ ಯಾವುದೇ ಕಾರಣಕ್ಕೂ ಅವರಿಗೆ ಜಾಮೀನು ಸಿಗಬಾರದು ಅನ್ನೋ ಕಾರಣಕ್ಕೆ SIT ಕೂಡ ಆಕ್ಷೇಪಣೆ ಸಲ್ಲಿಸಿದೆ. ಯಾಕಂದ್ರೆ ನಿಜಕ್ಕೂ ಅವರು ಶುದ್ಧ ತುಪ್ಪವನ್ನ ಪೂರೈಕೆ ಮಾಡಿಲ್ಲ, ಅಲ್ಲಿ ಕಲಬೆರಕೆ ಆಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಒಂದಷ್ಟು ಸ್ಫೋಟಕ ಅಂಶಗಳನ್ನ ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡಿದೆ. ಹಾಗಾದ್ರೆ ಆ ಸ್ಫೋಟಕ ಅಂಶಗಳು ಏನು? ಪ್ರಮುಖವಾಗಿ ಆ 3 ಕಂಪನಿಗಳು ಯಾವುದು ಅಂತ ಗಮನಿಸ್ತಾ ಹೋಗೋಣ. ಭೋಲೆಬಾಬಾ ಡೈರಿ, ವೈಷ್ಣವಿ ಡೈರಿ ಹಾಗೂ AR ಡೈರಿ ಈ ಕಲಬೆರಕೆಯ ಪಾಲುದಾರ ಡೈರಿಗಳು ಅನ್ನೋದನ್ನ SIT ಆರೋಪ ಮಾಡ್ತಾ ಇದೆ. ಮುಂದುವರೆದು ಇದೆಲ್ಲದರ ಮಾಸ್ಟರ್ ಮೈಂಡ್ ಭೋಲೆಬಾಬಾ ಡೈರಿ ಆಗಿದ್ದು, ಇದು ತುಪ್ಪವನ್ನ ಉತ್ಪಾದಿಸುವ ಯಾವುದೇ ವ್ಯವಸ್ಥೆ ಹೊಂದಿಲ್ಲ ಅಂತ AR ಡೈರಿ ಮೂಲಕ ತುಪ್ಪವನ್ನ ಪೂರೈಕೆ ಮಾಡ್ತಾ ಇತ್ತು ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರುತ್ತೆ. ಅಸಲಿಗೆ ಈ ರೀತಿ AR ಡೈರಿ ತುಪ್ಪವನ್ನ ಪೂರೈಕೆ ಮಾಡ್ತಿತ್ತಲ್ಲ, ಇದು ಶುದ್ಧವಾಗಿದೆಯಾ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಅದೇ ತಿರುಪತಿಯ ಲ್ಯಾಬ್ ಒಂದರಲ್ಲಿ ಇದನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಇದು ಅಸಲಿಗೆ ತುಪ್ಪದಿಂದ ತಯಾರಾಗಿರುವಂತಹ ಲಡ್ಡು ಅಲ್ಲ, ಇದು ಸಂಪೂರ್ಣ ಕಲಬೆರಕೆಯಿಂದಲೇ ತಯಾರಾಗಿರುವಂತಹ ಲಡ್ಡು ಅನ್ನುವಂತಹ ರಿಪೋರ್ಟ್ ಕೂಡ ಬಂದಿದೆ ಅನ್ನುವಂತಹ ವಿಚಾರವನ್ನ ಸ್ವತಃ SITನೇ ಕೋರ್ಟ್ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದೆ. ಅಲ್ಲಿಗೆ ನೀವು ತಿರುಪತಿ ತಿಮ್ಮಪ್ಪನ ಲಡ್ಡು ತಿಂದವಲ್ಲ, ಅದರಲ್ಲಿ ಪರಿಶುದ್ಧವಾದ ತುಪ್ಪ ಇರಲಿಲ್ಲ, ಬದಲಾಗಿ ಕಲಬೆರಕೆ ಆಗಿರುವಂತಹ ಅಂಶಗಳಿತ್ತು, ಒಂದಷ್ಟು ಅಂಶಗಳನ್ನ ಅದರಲ್ಲಿ ಕಲಬೆರಕೆ ಮಾಡಲಾಗಿತ್ತು ಅನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಅದನ್ನ SIT ಕೂಡ ಪ್ರಸ್ತಾಪ ಮಾಡ್ತಾ ಇದೆ.
ಇಲ್ಲಿ ಮುಂದುವರೆದು ಇದೇ SIT ಪರ ವಕೀಲರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಇದು ಜಸ್ಟ್ ದುಡ್ಡಿಗೋಸ್ಕರ ವಂಚನೆ ಮಾಡಿಲ್ಲ ಅಥವಾ ಯಾವುದೋ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ವಂಚನೆ ಮಾಡಿಲ್ಲ. ಬದಲಾಗಿ ಆರಂಭದಲ್ಲೇ ಹೇಳಿದ್ವಲ್ಲ, ಕೋಟ್ಯಾನುಕೋಟಿ ಭಕ್ತಾದಿಗಳಿಗೆ ಮೋಸ ಮಾಡಿದೆ ಈ ಕಂಪನಿ ಅನ್ನುವಂತಹ ವಿಚಾರವನ್ನ SIT ಪರ ವಕೀಲರು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಇವರಿಗೆ ಜಾಮೀನು ಸಿಗಬಾರದು, ಇದು ಕ್ಷಮೆಗೆ ಅರ್ಹ ಅಲ್ಲದಂತಹ ಪ್ರಕರಣ ಅನ್ನುವಂತಹ ವಿಚಾರವನ್ನ SIT ಪರ ವಕೀಲರು ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಈಗ ಈ ಪ್ರಕರಣದ ವಿಚಾರಣೆಯನ್ನ ನ್ಯಾಯಾಲಯವು ಜೂನ್ 17ಕ್ಕೆ ಮುಂದೂಡಿಕೆ ಮಾಡಿದೆ. ಬಟ್ ಏನೇ ಹೇಳಿ, SIT ಯಾವಾಗ ಈ ಪ್ರಕರಣದ ತನಿಖೆಯನ್ನ ಅಧಿಕೃತವಾಗಿ ನಡೆಸ್ತಾ ಬಂತೋ ಅಲ್ಲಿಂದ ಇಲ್ಲಿ ತನಕ ಒಂದಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬರ್ತಾನೆ ಇದೆ. ಈಗ ಮುಂದುವರಿತಾ ಹೋದ್ರೆ SITಯ ತನಿಖೆ ಇನ್ನು ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬರುತ್ತೆ ಅಂತ ಕೋಟ್ಯಾಂತರ ಭಕ್ತಾದಿಗಳು ಕೂಡ ಸಹಜವಾಗಿ ಆತಂಕದಿಂದ ಎದುರು ನೋಡ್ತಿದ್ದಾರೆ. ಬಟ್ ಏನೇ ಹೇಳಿ, ಏನೇ ಕಲಬೆರಕೆ ಆಗಲಿ, ರಾಜಕೀಯ ಇರಲಿ, ವಾದ ಪ್ರತಿವಾದಗಳಿರಲಿ ಅಥವಾ ಆರೋಪ ಪ್ರತ್ಯಾರೋಪಗಳಿರಲಿ, ಇದೆಲ್ಲವನ್ನ ಬದಿಗಿಟ್ಟು ನೋಡಿದಾಗ ನಮ್ಮ ಧಾರ್ಮಿಕವಾಗಿ ಅಥವಾ ನಂಬಿಕೆ, ನಮ್ಮ ಭಾವನೆಗಳು ಅಂತ ನಾವು ಗಮನಿಸಿದ್ರೆ ನಾವೆಲ್ಲ ಕೂಡ ದೇವರು ಅಂತ ಅಂದರೆ ಅದು ಶುದ್ಧ, ಅಲ್ಲಿನ ಲಡ್ಡು ಸ್ವೀಕಾರ ಮಾಡಿದ್ರೆ ನಮಗೆ ಪುಣ್ಯ ಬರುತ್ತೆ, ಈ ರೀತಿಯ ಭಾವನೆಗಳನ್ನು ಹೊಂದಿರುವಂತಹ ನಮಗೆಲ್ಲ ಅದರಲ್ಲಿ ಕಲಬೆರಕೆ ಆಗಿತ್ತು, ಪ್ರಾಣಿಗಳ ಮಾಂಸವನ್ನ ಕಲಬೆರಕೆ ಮಾಡಲಾಗಿತ್ತು. ಇಂಥ ಅಂಶಗಳನ್ನ ಪ್ರಸ್ತಾಪ ಮಾಡಿದಾಗ ಅತಿ ದೊಡ್ಡ ಆಘಾತ ಅಂತೂ ಭಕ್ತಾದಿಗಳಿಗೆ ಆಗಿದೆ. ಬಟ್ ಇದನ್ನೆಲ್ಲ ಸರಿ ಮಾಡೋದು ಹೇಗೆ, ಈ ಪ್ರಕರಣ ಇನ್ಯಾವ ಹಂತಕ್ಕೆ ಹೋಗುತ್ತೆ, ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.